ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ರೀಸೆಂಟಾಗಿ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಜನ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸೊ ಯಾಕೆ? ಸೊ ಯೂತ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ಒಂದು 15-20 ವರ್ಷದ ಹಿಂದೆ ಹೋದರೆ ಸಿನಾರಿಯೋ ಬೇರೆ ಥರನೇ ಇತ್ತು. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಬರೀ ನೆಗೆಟಿವ್ ಆಗಿ ಅದ್ರ ಬಗ್ಗೆ ಮಾತಾಡ್ತಿದ್ರು. ಅಂದರೆ ಇದು ಬರೀ ಸ್ಕ್ಯಾಮು, ಇದೊಂಥರ ಗ್ಯಾಂಬ್ಲಿಂಗ್ ಆಡ್ದಂಗೆ, ಓಸಿ ಆಡ್ದಂಗೆ ಅಂತಕ್ಕಂಥ ಒಂದು ಮಾತು ಇತ್ತು. ಸೊ ಇದನ್ನೆಲ್ಲ ಒಂದು ರೆಗ್ಯುಲೇಟ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಸೆಬಿ ಬಂತು. ಈಗ ಏನೇ ತಂದ್ರೂ ಕೂಡ ಸ್ಕ್ಯಾಮ್ ಅನ್ನೋದು ನಿಲ್ಲಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಪೊಲೀಸರಿದ್ದಾರೆ, ಕ್ರೈಮ್ ನಿಲ್ಲುತ್ತಾ? ಇಲ್ಲ. ಎಷ್ಟೇ ತೆರನಾಗಿ ಏನೇ ಕಾನೂನು ತಂದ್ರೂ ಕೂಡ ಅದ್ರ ಪಾಡಿಗೆ ಕ್ರೈಮು ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಕ್ರೈಮನ್ನು ಕಮ್ಮಿ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಸೇಮ್ ಥಿಂಗ್ ಮಾರ್ಕೆಟಲ್ಲಿ ಕೂಡ ಹಾಗೆ, ಏನೇ ರೂಲ್ ರೆಗ್ಯುಲೇಷನ್ ತಂದ್ರೂ ಕೂಡ ಜನ ಮತ್ತೊಂದೇನೋ ಒಂದು ದಾರಿ ಹುಡ್ಕೊಂಬಿಟ್ಟು ಸ್ಕ್ಯಾಮ್ ಮಾಡೇ ಮಾಡ್ತಾರೆ. ಸೊ ಆ ಥರ ಒಂದು ಸ್ಕ್ಯಾಮ್ ಇವತ್ತು ಅದಕ್ಕೊಂದು ಇಂಟ್ರೀಮ್ ಆಗಿರ್ತಕ್ಕಂಥ ಅಂದರೆ ಮಧ್ಯಂತರ ಒಂದು ನಿರ್ಧಾರ ಬಂದಿದೆ. ಎಲ್ಲಿಂದ? ಸೆಬಿಯಿಂದ. ಸೊ ನೋಡೋಣ ಏನು ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಸೆಬಿ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಮ್ಮ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಸೆಬಿ. ಓಕೆ, ನಾನು ನಿಮಗೆ ಈ ಮುಂಚೆನೇ ಹೇಳ್ದಂಗೆ ಒಂದು ಮಧ್ಯಂತರದ ಒಂದು ನಿರ್ಧಾರ ಬಂತು. ಒಂದು ಕಂಪ್ಲೇಂಟ್ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇವಾಗ. ಸೊ ಏನು ಕಂಪ್ಲೇಂಟು, ಏನದು ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಸಂಜೀವ್ ಬಸೀನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಈ ಸಂಜೀವ್ ಬಸೀನ್ ಅಂತಕ್ಕಂಥ ವ್ಯಕ್ತಿ ಕೆಲವೊಂದು ಫ್ರಾಡನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಇವರು ಮೀಡಿಯಾದಲ್ಲಿ ಅಂದರೆ ಟಿ ವಿದಲ್ಲಿ ಕೂಡ ಬರೋರು, ನ್ಯೂಸ್ ಚಾನಲಲ್ಲೆಲ್ಲ ಬರೋರು. ಮಾಡಿದ್ದಾರೆ? ಸೊ ನೋಡೋಣ. ನೋಡಿ, ಇಲ್ಲಿ ಹೈಲೈಟ್ ಮಾಡ್ತೀನಿ ನಾನು. ಸೆಬಿ ಬಾರ್ಸ್ ಸಂಜೀವ್ ಬಸೀನ್ 11 others ಫಾರ್ ಫ್ರಾಡಲೆಂಟ್ ಟ್ರೇಡಿಂಗ್ ಆರ್ಡರ್ಸ್ ಇಂಪೌಂಡಿಂಗ್ 11.37 crore. ಈ 11 ಕೋಟಿಯ ಒಂದು ಪ್ರಾಫಿಟನ್ನು ಮಾಡಿದ್ದಾರೆ. ಯಾವ ಥರ? ಇಲ್ಲಿಗಲ್ಲಾಗಿ ಮಾಡಿರ್ತಕ್ಕಂಥದ್ದು. ಸೊ ಇವ್ರು ಮಾಡ್ತಾರೆ ಅಂತ ಹೇಳಿದ್ರೆ, ಫ್ರಂಟ್ ರನ್ನಿಂಗ್ ಕೇಸ್ ಇದೆ. ಆ್ಯಕ್ಚುಲಿ ಫ್ರಂಟ್ ರನ್ನಿಂಗ್ ಕೇಸ್ ಫ್ರಂಟ್ ರನ್ನಿಂಗ್ ಕೇಸ್ ಅಂತ ಹೇಳಿದ್ರೆ, ಮೊದಲಿಗೆ ತಾವು ಎಂಟರ್ ಆಗ್ತಕ್ಕಂಥದ್ದು ಯಾವುದರಲ್ಲಿ? ಶೇರ್ನಲ್ಲಿ. ಮೊದಲಿಗೆ ತಾನು ಎಂಟರ್ ಆಗ್ತಕ್ಕಂಥದ್ದು ಶೇರ್ನಲ್ಲಿ. ತದನಂತರ ಎಲ್ರಿಗೂ ಹೇಳೋದು, ನಾನು ಶೇರಲ್ಲಿ ಎಂಟರ್ ಆದೆ, ಎಲ್ರಿಗೂ ಹೇಳಿದೆ, ಎಲ್ರಿಗೂ ಹೇಳಿ ನಾನು ಎಕ್ಸಿಟ್ ಆಗ್ಬಿಡೋದು. ಮೊದಲಿಗೆ ನಾನು ಎಂಟರ್ ಆಗಿರ್ತೀನಿ, ನನಗೆ ಪ್ರಾಫಿಟ್ ಆಯಿತು, ನಾನು ಎಕ್ಸಿಟ್ ಆಗ್ಬಿಟ್ಟೆ. ಉಳಿದವ್ರ ಗತಿ ಏನು? ರಿಟೇಲ್ ಇನ್ವೆಸ್ಟರ್ಸ್ನ ಗತಿ ಏನು? ಸೊ ಈ ಒಂದು ಕೇಸ್ನಲ್ಲೂ ಕೂಡ ಸೇಮ್ ಆಗಿರೋದು. ಸೊ ಇದು ಒಂದು ಫ್ರಂಟ್ ರನ್ನಿಂಗ್ ಕೇಸ್. ನೋಡ್ಬೋದು ನೀವು. ನೋಡಿ, ಸೆಬಿ ಅಲಿಜ್ಡ್ ದಟ್ ಬಸೀನ್ ಆ ಗೆಸ್ಟ್ ಆನ್ ಮೀಡಿಯಾ ಚಾನಲಲ್ಲಿ ಗೆಸ್ಟ್ ಆಗಿ ಬರ್ತಾ ಇದ್ರು. ಫಸ್ಟಿಗೆ ಏನು ಮಾಡೋರಪ್ಪ ಅಂತ ಹೇಳಿದ್ರೆ, ಮೀಡಿಯಾ ಚಾನಲ್ ಬಂದ ತಕ್ಷಣ ಸೊ ಮೀಡಿಯಲ್ಲಿ ರೆಕಮೆಂಡೇಶನ್ ಕೊಡೋರು. ರೆಕಮೆಂಡೇಶನ್ ಇನ್ ದ ಸೆನ್ಸ್ ಅವ್ರು ಮುಂಚೆನೇ ತೊಗೊಂಡ್ಬಿಟ್ಟಿರ್ತಿದ್ರು. ಹಾಗೇನೆ IIFLದೊಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಸೇಮ್ ಸ್ಟಾಕ್ಸ್ ಆನ್ ಬಿಸ್ನೆಸ್ ಚಾನಲ್ ಆ್ಯಂಡ್ IIFL ಟೆಲಿಗ್ರಾಮ್ ಚಾನಲ್. ಏನು ಮಾಡಿದ್ದಾರೆ? ಅವರು ಬೈ ಮಾಡಿರ್ತಾರೆ ಸೇಮ್ ಸ್ಟಾಕ್ನ ಬಿಸ್ನೆಸ್ ಚಾನಲಲ್ಲೂ ಶೇರ್ ಮಾಡೋದು, ಇದನ್ನು ತಗೊಳ್ಳಿ ಅಂತ. ಹಾಗೆಯೇ IIFLನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಶೇರ್ ಮಾಡೋದು. ಈ ಒಂದು ಇದನ್ನು ಮಾಡ್ತಾ ಇವ್ರೇನು ಮಾಡಿದ್ರು? ಹತ್ತತ್ರ 11 crore ಮಾಡ್ತಾರೆ ಇವರು. ಸೊ ಈ 11 ಕೋಟಿಯ ಒಂದು ದುಡ್ಡನ್ನ ಇಲ್ಲಿಗಲ್ಲಾಗಿ ಇವರು ದುಡಿಮೆ ಮಾಡಿದ ನಂತರ ಏನು ಇನ್ವೆಸ್ಟಿಗೇಷನ್ ಎಲ್ಲ ನಡೆಯುತ್ತೆ. ಎಲ್ಲಿಂದ? ದ ಫೈಂಡಿಂಗ್ ಆರ್ ಬೇಸ್ಡ್ ಆನ್ ಪ್ರಾಬ್ ಕವರಿಂಗ್ January 2022 June 2024 ತನಕನೂ ಈ ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಇವಾಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಇವ್ರನ್ನ ಬ್ಯಾನ್ ಕೂಡ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸ್ವಲ್ಪ ಜನ ಅವ್ರನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ಇವಾಗ ಇವ್ರು ಇಷ್ಟು ದಿನ ಏನು ದುಡಿದ್ರಲ್ಲ ಇಲ್ಲಿಗಲ್ಲಾಗೆ, ಅದನ್ನೆಲ್ಲದನ್ನು ಕೂಡ ಇವರು ವಾಪಸ್ಸು ಕಟ್ಟಬೇಕು ಬ್ಯಾಂಕಿಗೆ. ಸೊ ಇಲ್ಲಿ ನಡೀತಾ ಇದೆ? ಸೊ ಹಾಗೇನೆ 3 ಕಂಪ್ಲೇಂಟ್ ಕೂಡ ಇವ್ರ ಮೇಲೆ ಬಂದಿದೆ. ಏನು ಹೇಳಿದ್ನಲ್ಲ ನಾನು, ಫಸ್ಟಿಗೆ ತಗೊಂಡ್ಬಿಡೋದು, ಸ್ಟಾಕ್ನ ತಗೊಂಡ್ಬಿಡೋದು. ತದನಂತರ ಜನಕ್ಕೆ ಹೇಳೋದು, ಹೋಗ್ರಪ್ಪ ಇದನ್ನು ತೊಗೊಳ್ರಪ್ಪ ಅಂತ. ಫಸ್ಟಿಗೆ ಇವರೆಲ್ಲ ತೊಗೊಂಡಿದ್ದಾರೆ, ಇವಯ್ಯ ತೊಗೊಂಡಿದ್ದಾನೆ, ತದನಂತರ ಹೇಳ್ತಕ್ಕಂಥದ್ದು. ಹಾಗೆಯೇ ಆಮೇಲೇನು ಮೇಲೆ ಹೋಗುತ್ತೆ. ತಗೊಂಡ ತಕ್ಷಣ ಏನಾಗುತ್ತೆ? ಒಂದು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಡಿಮಾಂಡ್ ಕ್ರಿಯೇಟ್ ಆದಂಗೆ ಏನಾಗುತ್ತೆ? ಸ್ಟಾಕ್ ಮೇಲೆ ಹೋಗುತ್ತೆ, ಒಂದೇ ಸಲಕ್ಕೆ ಮಾರಾಟ ಮಾಡಿಬಿಡೋದು. ಸೊ ಏನಪ್ಪ ಅಂತಾರೆ ಇದನ್ನ? ಪಂಪ್ ಆ್ಯಂಡ್ ಡಂಪ್ ಅಂತ ಹೇಳ್ತಾರೆ. ಸೊ ಪಂಪ್ ಆ್ಯಂಡ್ ಡಂಪ್ ಯಾವ ಥರ? ಸೊ ಹೇಳ್ತಕ್ಕಂಥದ್ದು ಪಂಪ್ ಆ್ಯಂಡ್ ಡಂಪ್. ಸೊ ಪಂಪ್ ಆ್ಯಂಡ್ ಡಂಪಲ್ಲಿ ಫಸ್ಟಿಗೆ ಸ್ಟಾಕ್ನ ರೆಕಮೆಂಡ್ ಕೊಡ್ತಕ್ಕಂಥದ್ದು. ಸ್ಟಾಕ್ನ ರೆಕಮೆಂಡ್ ಕೊಟ್ಟ ನಂತರ ಒಂದು ಸರ್ಟೈನ್ ಪಾಯಿಂಟ್ ರೀಚ್ ಆದ ತಕ್ಷಣ ನಾವು ಅದನ್ನು ಸೆಲ್ ಮಾಡಿಬಿಡೋದು. ಇನ್ ದ ಸೆನ್ಸ್ ಇವರು ಸೆಲ್ ಮಾಡಿಬಿಡೋದು.
ಅಂದರೆ ಏನು ಮಾಡ್ತಿದ್ರು ಇವರು, ಪ್ರೈಸ್ನ ಮ್ಯಾನಿಪುಲೇಟ್ ಮಾಡ್ತಾಯಿದ್ರು. ಇದರಿಂದ ಏನಪ್ಪ ನಮಗೆ ತಿಳಿಯೋಕ್ಕೆ ಸಿಗುತ್ತಂದರೆ, ನಾವೇನಿದ್ದೀವಿ ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ನಾವು ಪಬ್ಲಿಕ್ ಅವ್ರು ಏನಿದ್ದೀವಿ, ರಿಸರ್ಚನ್ನು ಮಾಡೋದೇ ಇಲ್ಲ. ಏನೋ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ವಿಡಿಯೋ ನೋಡ್ತಿದ್ವಿ ಅಂತ ಹೇಳಿದ್ರೆ ಶಾರ್ಟ್ ಆಗಿರಬೇಕು. ಈಗಿನ ಯೂತ್ಸೇ ಹಾಗೆ, ಯಾರಿಗೂ ಕೂಡ ತಿಳ್ಕೊಬೇಕು ಅನ್ನೋತಕ್ಕಂಥ ಒಂದು ಇಂಟ್ರೆಸ್ಟ್ ಆಗಲಿ ಆಸಕ್ತಿ ಆಗಲಿ ಏನೂ ಇಲ್ಲ. ರಾತ್ರಿ ನಾನು ಕೋಟ್ಯಾಧಿಪತಿ ಆಗಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ಟು. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಟ್ರ್ಯಾಪ್ ಅಂದರೆ ನಿಮಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಹೆಂಗೆ ಟ್ರ್ಯಾಪ್ ಅಪ್ಪ ಅಂತ ಹೇಳಿದ್ರೆ, ಇದು ಕನ್ಕ್ಲೂಷನಲ್ಲಿ ಇದು ಹೆಂಗೆ ಟ್ರ್ಯಾಪ್ ಅಂದರೆ ಅವರೇನೋ ಹೇಳಿದರು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ. ಸೊ ನಾನು ಹೇಳಿದೆ, ನಾನು ಒಂದು ದೊಡ್ಡ ಇದು ಅಂದ್ಕೊಳ್ಳಿ, ಒಂದು ಇಂಟರ್ನ್ಯಾಷನಲಿ ರೆಪ್ಯೂಟೆಡ್ ಪರ್ಸನ್ ಆಗಿರ್ತೀನಿ. ಸೊ ನಾನೇನು ಮಾಡ್ತೀನಿ, ಯೂಟ್ಯೂಬ್ನ ಮುಖಾಂತರ ಇದನ್ನೊಂದು ತಗೊಟ್ರಪ್ಪ ಹೋಗ್ಬಿಟ್ಟು ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ನೀವೆಲ್ಲ ತೊಗೋತೀರಾ. ಇದ್ರಿಗಿನ ಮುಂಚೆ ನಾನು ತೊಗೊಂಡು ಇಟ್ಕೊಂಡಿರ್ತೀನಿ. ಮೊಮೆಂಟಮ್ ಸಕ್ಕದಾಗುತ್ತೆ. ನೀವೆಲ್ಲ ತೊಗೊಂಡ ತಕ್ಷಣ ಪಾಪ ನಿಮಗೇನು ಗೊತ್ತಿರುತ್ತೆ. ಸೊ ನಾನೇನು ಮಾಡ್ತೀನಿ, ನಂತರ ಸೆಲ್ ಮಾಡಿಬಿಡ್ತೀನಿ. ಇಲ್ಲಾಗಿದ್ದು ಕೂಡ, ಈ ಫ್ರಂಟ್ ರನ್ನಿಂಗ್ ಕೇಸ್ ಆಗಿದ್ದು ಕೂಡ ಇದೇ ಥರ. ಸೊ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಏನು ಅರ್ಥ ಆಗುತ್ತೆ ಅಂದರೆ, ಇಲ್ಲೇ ನಮ್ಮನ್ನು ನಾವು ಸ್ವಲ್ಪ ನಾಲೆಡ್ಜ್ನ ಎನ್ಹಾನ್ಸ್ ಮಾಡ್ಕೋಬೇಕು. ನಮ್ಮ ನಾಲೆಡ್ಜ್ನ ನಾವೇನಿದ್ದೀವಿ ಈಗ ಆಲ್ರೆಡಿ ನಾವೇನು ಅಲ್ಲಿ ತಿಳ್ಕೊತೀವಿ, ಇಲ್ಲಿ ತಿಳ್ಕೊತೀವಿ, ಟೆಲಿಗ್ರಾಮ್ ಚಾನಲ್ ನೋಡ್ತೀವಿ. ಸೊ ನಾನು ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಇದೇ ಹೇಳಿದ್ದೆ, ಏನಪ್ಪ ನಾವು ಕಲಿಬೇಕು. ಗೂಗಲಲ್ಲಿ ಎಲ್ಲದೂ ಸಿಗುತ್ತೆ. ಒಂದು ಕಂಪನಿ ಹೆಸರು ಹೊಡೆದ ತಕ್ಷಣ ಏನು ಬೇಕು ಎಲ್ಲದೂ ಸಿಗುತ್ತೆ. ಸೊ ನಮಗೆ ತಕ್ಷಣ ಬೇಕು. ಬಾಳೆಹಣ್ಣನ್ನು ಸುಲಿಯೋಕ್ಕೂ ಪುರ್ಸೋತಿಲ್ಲ. ಬಾಳೆಹಣ್ಣು ಯಾರಾದರೂ ಸುಲಿದ್ಕೊಟ್ರೆ ಕಬಕ್ಕಂತ ಬಾಯಿಗೆ ಹಾಕೊಬಿಡ್ಬೇಕು, ಅಷ್ಟು ನಾವು ಬ್ಯುಸಿ ಆಗಿದ್ದೀವಿ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಹಂಗೆ ಮಾಡೋದಾದರೆ ಮಾರ್ಕೆಟ್ ಅಲ್ವೇ ಅಲ್ಲ. ಸೊ ಇನ್ನೊಂದೇನಪ್ಪ ಅಂತಾರೆ, ಲಾಂಗ್ ಟರ್ಮ್ ಹೋಲ್ಡನ್ನು ಮಾಡಿ, 5 ವರ್ಷ ಮಿನಿಮಮ್ ಹೋಲ್ಡ್ ಮಾಡಿ. 5 ವರ್ಷ ಮಿನಿಮಮ್ ಹೋಲ್ಡ್ ಮಾಡಬೇಕು ಅಂತ ಕೇಳಿದ ತಕ್ಷಣ ಎಲ್ರಿಗೂ 5 ವರ್ಷ ಯಾವನು ಹೋಲ್ಡ್ ಮಾಡ್ತಾನೆ ಗುರು, ನಂಗೆ 5 ದಿನದಲ್ಲೇ ಬೇಕು ಪ್ರಾಫಿಟ್ಟು. ಆಗಲ್ಲ. ಈ ಥರ ಇರುತ್ತೆ ನೋಡಿ, ಟ್ರ್ಯಾಪ್ ಆಗಿಬಿಡ್ತೀರಾ. ಯಾರೋ ಹೇಳಿದರು, ಏನೋ ಮಾಡಿದರು, ಟ್ರ್ಯಾಪ್ ಆಗಿ ಹೋಗ್ತೀರಾ. ಸೊ ದಯವಿಟ್ಟು ಈ ಥರನಾಗಿರ್ತಕ್ಕಂಥ ಒಂದು ತಪ್ಪನ್ನು ಮಾಡಬೇಡಿ. ನಿಮ್ಮದೇ ಆಗಿರ್ತಕ್ಕಂಥ ಒಂದು ರಿಸರ್ಚನ್ನು ಮಾಡಿ. ಸೊ ಒಂದೇ ಸಲ ದುಡ್ಡು ಬರಬೇಕು ಅನ್ನೋದನ್ನು ನೋಡಬೇಡಿ. ಕನ್ಸಿಸ್ಟೆಂಟಾಗಿ ನನಗೆ ದುಡ್ಡು ಬರಬೇಕು ಅಂತಕ್ಕಂಥದ್ದನ್ನು ನೋಡಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನೊಂದು ಮೇಯ್ನ್ ಆಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅಂಥವ್ರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗೆಯೇ however, thank you.